ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವ್ರಿಗಾದಂಥ ಸೋಲು ಅವತ್ತು ಕಲಿತಂಥ ಪಾಠ ಏನು? ನಾನು ಇವತ್ತು ಸೋತು ಹತ್ತತ್ರ 12 ತಿಂಗಳು ಆಗ್ತಾಯಿದೆ ಅಂದ್ಕೊಂಡೆ, ನಿಯರ್ ಟು 12 ಮಂತ್ಸ್. 12 ಮಂತ್ಸಲ್ಲಿ ನಾನು ಎಷ್ಟು ನೋವನ್ನು ಪಟ್ಟಿದ್ದೀನಿ ಅಂತ ಹೇಳಿದ್ರೆ, ಅಂದರೆ ನಾನು ಪ್ರತಿಯೊಂದು ವಿಚಾರದಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನು ಯಾವ ರೀತಿಯಲ್ಲಿ ಸರಿ ಮಾಡ್ಕೋಬೇಕು. ಎಲ್ಲಿ ರಾಮುಲು ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅಹಂಕಾರ ಬಂದಿದ್ದನು, ಆ ಅಹಂಕಾರವನ್ನು ಎಲ್ಲಿ ತಪ್ಪು ಮಾಡಿದ್ದಕ್ಕೋಸ್ಕರವಾಗಿ ಈ ಪೆಟ್ಟಾಗಿದೆ. ನಾನು 12 ತಿಂಗಳಿಂದ ಪ್ರತಿಯೊಂದು ವಿಚಾರದಲ್ಲಿ ನಾನು ಅಧ್ಯಯನ ಮಾಡಿದ್ದೀನಿ. ಎಲ್ಲಿ ಎಲ್ಲಿ ಈ ತಪ್ಪಾಗಿರೋ ಕಾರಣ ನನ್ನ ಸೋಲನ್ನು ಅನುಭವಿಸ್ಬೇಕಾಯ್ತು ಅಂತೇಳಿ ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿಯೊಂದು ಮಿನಿಟ್ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡ್ಕೊತ ಬಂದಂಥ ಟೈಮಲ್ಲಿ ಇದೆಲ್ಲ ಕೂಡ ನನ್ನ ಜೀವನದಲ್ಲಿ ಏನನ್ನ ತಪ್ಪು ಮಾಡಿದರೆ ಕೂಡ ಅದನ್ನೆಲ್ಲ ಕೂಡ ಪುನಃ ಸರಿ ಮಾಡಿಕೊಂಡು ರಾಜಕಾರಣದಲ್ಲಿ ಇನ್ನು ಪುನಃ ಯಾವುದೇ ರೀತಿಯಲ್ಲಿ ಕೂಡ ಜನರಿಗೆ ತೊಂದರೆ ಆಗಲಾರ್ದಂಥ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕನ್ನೋಂಥ ಕಾರಣದಿಂದ ಈ ರೀತಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ. ಈಗ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ನಾವು ಕೇಳೋದೊಂದು ಪ್ರಶ್ನೆ, ನಿಮಗೆ ಕ್ಷೇತ್ರದ ಬಗ್ಗೆ ಎಷ್ಟು ಗೊತ್ತು ಅಂತೇಳಿ. ಆದರೆ ಶ್ರೀರಾಮುಲು ಅವ್ರಿಗೆ ಕೇಳೋದೇ ಬೇಡ. ಹುಟ್ಟಿದ್ದು ಬೆಳೆದಿದ್ದು ರೈಲ್ವೆ ಇಲಾಖೆಯಲ್ಲಿ ತಂದೆಯವರು ಕೆಲಸ ಮಾಡ್ತಾ ಇದ್ದಿದ್ದು, ಅದರಿಂದ ನೀವು ಕಲಿತಂಥ ಪಾಠ, ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಕ್ಷೇತ್ರದಿಂದ ಗೆದ್ದಿದ್ದು, ಅನೇಕ ಮಂತ್ರಿಗಿರಿಯನ್ನು ಕೊಡಿಸಿದೆ ಬಳ್ಳಾರಿ. ಇವತ್ತು ಈ ಬಳ್ಳಾರಿ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನಾನು ಪ್ರಶ್ನೆ ಮಾಡೋದಕ್ಕಿಂತ ಬಳ್ಳಾರಿ ಬಗ್ಗೆ ಎಷ್ಟು ಕನಸಿದೆ? ಬಳ್ಳಾರಿಯ ಬಗ್ಗೆ ಇವತ್ತು ನನಗೆ ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ರೋಡ್ ಕನೆಕ್ಟಿವಿಟಿ ಮಾಡಬೇಕು, ನಂಬರ್ 1. ಟ್ರೈನ್ ಕನೆಕ್ಟಿವಿಟಿ ಮಾಡಬೇಕು, ನಂಬರ್ 2. 3 ಏರ್ ಕನೆಕ್ಟಿವಿಟಿ ಮಾಡಬೇಕು. ಇವತ್ತು ಈ ಭಾಗದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೋಡ್ ಕನೆಕ್ಟಿವಿಟಿ ಮಾಡಬೇಕಂದ್ರೆ ಅನೇಕ ಹೈವೇ ರಸ್ತೆಗಳು, ಉದಾಹರಣೆಯಾಗಿ ಇನ್ನು ಸಾಕಷ್ಟು ರಸ್ತೆಗಳು ಅಭಿವೃದ್ಧಿ ಕೆಲಸಗಳು ಆಗಬೇಕು. ನನ್ನ ಭಾಗದಲ್ಲಿದ್ದಂಥ ಎಲ್ಲ ಹೈವೇಗೆ ಕನೆಕ್ಟಿವಿಟೀಸ್ ಆದಂಥ ರಸ್ತೆಗಳಾಗಬೇಕು. ಜೊತೆಲಿ ಟ್ರೈನ್ ಕನೆಕ್ಟಿವಿಟಿ ಅಂದರೆ ಇವತ್ತು ಒಂದೇ ಮಾತ್ರ ಟ್ರೈನ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಬುಲೆಟ್ ಟ್ರೈನ್ಸ್ ಆಗಿರ್ಬೋದು, ಜೊತೆಲಿ ನಮ್ಮ ಇದು ಹೊಸ ಅಂದರೆ ಎಕ್ಸ್ಪ್ರೆಸ್ ಟ್ರೈನ್ಸು, ಈ ರೀತಿ ತಿರುಪತಿ, ಬೇರೆ ಬೇರೆ ರಾಜ್ಯಗಳಿಗೆ, ಅಯೋಧ್ಯೆಗೆ ಈ ರೀತಿ ಎಲ್ಲ ಟ್ರೈನ್ಸನ್ನು ನನ್ನ ಕಡೆಯಿಂದಲೇ ಒಂದು ಜಂಕ್ಷನ್ ಆಗಿ ಇಲ್ಲಿಂದನೇ ಪಾಸನ ಆಗಬೇಕು ಅಂತ. ಹಂಗಾಗಿ ನಾನು ಇವತ್ತು ಇಲ್ಲಿ ಪ್ರಾಮುಖ್ಯತೆ ಈ ಟ್ರೈನ್ ಕನೆಕ್ಟಿವಿಟಿ ಮಾಡಬೇಕನ್ನೋಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಂತರ ಉಡಾನ್ ಯೋಜನೆಯಲ್ಲಿ ನಮ್ಮ ಫ್ಲೈಟು ಇವಾಗ ಆಡಾಡ್ತಾ ಇದೆ. ಹಂಗಾಗಿ ಇಲ್ಲೊಂದು ಬಳ್ಳಾರಿಯಲ್ಲೂ ಕೂಡ ಒಂದು ದೊಡ್ಡ ಏರ್ಪೋರ್ಟ್ ಆಗಬೇಕು ಅನ್ನೋಂಥ ಕನಸುಗಳು ಇಟ್ಕೊಂಡು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ನಮ್ಮದು ಅತ್ಯಂತ ಹಿಂದುಳಿದಂಥ ತಾಲೂಕುಗಳಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಕೂಡ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸ್ ಆಗಿರೋ ಕಾರಣ ಅದರಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಡಬೇಕು. ನಂತರ ನನ್ನ ಕನಸು ತುಂಗಭದ್ರಾ ಜಲಾಶಯದಲ್ಲಿದ್ದಂಥ ಸುಮಾರಾಗಿ 1000 ಕೋಟಿ ರೂಪಾಯಿ ಅನುದಾನ ಅವತ್ತು ನವಲಿ ಹತ್ರ, ಕೊಪ್ಪಳ ಜಿಲ್ಲೆಯಲ್ಲಿ ಕಾರ್ಟಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನವಲಿ ಹತ್ರ ಒಂದು 1000 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದಿಟ್ಟು ಹೋಗಿದ್ದೀನಿ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಸಮಾನಾಂತರ ಜಲಾಶಯ ಆಗಬೇಕು. ಆ ಸಮಾನಾಂತರ ಜಲಾಶಯ ಆದರೆ 40 TMC ನೀರು ಉಳಿತಾವ. ಆ 40 TMC ನೀರು ಉಳಿಸೋದ್ರಿಂದ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ. ಆ ಸಮಾನಾಂತರ ಜಲಾಶಯ ಕಟ್ಟಬೇಕು. ಈ ಭಾಗದಲ್ಲಿದ್ದಂಥ ಜನರಿಗೆ 2 ಬೆಳೆಗಳು ನೀರು ಕೊಡಬೇಕು. ನೀರು ಜಾಸ್ತಿ ಫ್ಲೋ ಆಗೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ, ಬೋರ್ವೆಲ್ಗಳು ರಿಚಾರ್ಜ್ ಆಗ್ತಾವೆ ಅನ್ನೋಂಥ ಕಾರಣದಿಂದ ಇವತ್ತು ಈ ರೀತಿ ಕನಸುಗಳನ್ನು ಹಿಡ್ಕೊಂಡು ನಾನು ಪಕ್ಕಾ ಪ್ಲ್ಯಾನ್ಡ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ.